Hi friends, welcome to Nursing Sphere. Myself Dr. Sonika. Midwifery and obstetric ಟಾಪಿಕ್ಸ್ ಡಿಸ್ಕಷನ್ನ ಕಂಟಿನ್ಯೂ ಮಾಡೋಣ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಅನಾಟಮಿ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್. ಸ್ಟಾರ್ಟ್ ಮಾಡೋಣ. ನಮ್ಮ ರಿಪ್ರೊಡಕ್ಟಿವ್ ಆರ್ಗನ್ಸ್ ಏನಿದೆ, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಏನಿದೆ, ಅದನ್ನು ಬ್ರಾಡ್ಲಿ 3 ಕ್ಯಾಟಗರಿಲಿ ಡಿವೈಡ್ ಮಾಡಿದ್ದೇವೆ. ಮೊದಲನೇದು ಬಂದುಬಿಟ್ಟು ಎಕ್ಸ್ಟರ್ನಲ್ ಜೆನಿಟೇಲಿಯಾ, ಎರಡನೇದು ಬಂದುಬಿಟ್ಟು ಇಂಟರ್ನಲ್ ಜೆನಿಟೇಲಿಯಾ, ಮೂರನೇದು ಬಂದುಬಿಟ್ಟು ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್ಸ್. ದ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇನ್ ದ ಫೀಮೇಲ್ ಬಾಡಿ ಆರ್ broadly divided into 3 categories. One is external genitalia, the second one is internal genitalia, and the next one is accessory reproductive organs. ಫಸ್ಟು ಎಕ್ಸ್ಟರ್ನಲ್ ಜೆನಿಟೇಲಿಯಾದಲ್ಲಿ ಯಾವ್ಯಾವ ಆರ್ಗನ್ಸ್ ಬರುತ್ತೆ ಅಂತ ನೋಡ್ಬಿಡೋಣ. ಎಕ್ಸ್ಟರ್ನಲ್ ಜೆನಿಟೇಲಿಯಾನ ನಾವು ವಲ್ವಾ ಅಂತಲೂ ಹೇಳಿಬಿಟ್ಟು ಕರಿತೇವೆ. ವಲ್ವಾ ಅಂತಂದರೆ ಆಲ್ ದ ವಿಸಿಬಲ್ ಎಕ್ಸ್ಟರ್ನಲ್ ಜೆನೈಟಲ್ ಆರ್ಗನ್ಸ್ ಇನ್ ದ ಪೆರಿನಿಯಮ್ ಆರ್ ಕಾಲ್ಡ್ ವಲ್ವಾ ಆರ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ. ಸೊ ಅದರಲ್ಲಿ ಯಾವ್ಯಾವ ಆರ್ಗನ್ಸ್ ಬರುತ್ತೆ ಅಂತಂದರೆ, ಯಾವ್ಯಾವ ಸ್ಟ್ರಕ್ಚರ್ಸ್ ಬರುತ್ತೆ ಅಂತಂದರೆ, ಫಸ್ಟ್ ಬಂದುಬಿಟ್ಟು ಮಾನ್ಸ್ ಪ್ಯೂಬಿಸ್, ನೆಕ್ಸ್ಟ್ ಬಂದುಬಿಟ್ಟು ಲೇಬಿಯಾ ಮೆಜೋರಾ, ದೆನ್ ವಿ ಹ್ಯಾವ್ ಲೇಬಿಯಾ ಮೈನೋರಾ, ಆ್ಯಂಡ್ ದೆನ್ ವಿ ಹ್ಯಾವ್ ಹೈಮನ್, then clitoris, then vestibule, urethra, and we have 2 glands. Those are Skinner's gland and Bartholin gland. ಈ ಎಲ್ಲ ಸ್ಟ್ರಕ್ಚರ್ಸ್ಗಳೇನಿದೆ ಇದನ್ನೆಲ್ಲ ನಾವು ಏನು ಹೇಳ್ತೀವಿ, ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಈಗ ಒಂದೊಂದಾಗೆ ನೋಡ್ಕೋತಾ ಹೋಗೋಣ. ಫಸ್ಟ್ನೇ ಸ್ಟ್ರಕ್ಚರ್ ಬಂದುಬಿಟ್ಟು ಮಾನ್ಸ್ ಪ್ಯೂಬಿಸ್ ಅಂದರೆ ಈ ಡಯಾಗ್ರಾಮಲ್ಲಿ ನೋಡ್ಬೋದು, ಇದರಲ್ಲಿ ಒಂದು ಬೋನ್ ಕಾಣ್ತಾ ಇದೆ. ಈ ಬೋನಿಗೆ ನಾವು ಏನು ಹೇಳ್ತೀವಿ ಅಂದರೆ ಪೆಲ್ವಿಕ್ ಬೋನ್ ಅಂತ ಹೇಳ್ತೀವಿ. ಇದು ಎರಡು ಕಡೆ ಏನು ಪೆಲ್ವಿಕ್ ಬೋನ್ ಇದೆಯಲ್ಲ, ಇದು ಬಂದುಬಿಟ್ಟು ಮಿಡ್ಲಲ್ಲಿ ಜಾಯಿನ್ ಆಗುತ್ತೆ. ಈ ಜಾಯಿನ್ ಆಗಿರೋದಕ್ಕೆ ನಾವೇನಂತ ಹೇಳ್ತೀವಿ, ಪ್ಯೂಬಿಕ್ ಸಿಂಫೈಸಿಸ್ ಅಂತ ಹೇಳ್ತೀವಿ. ಹಾಗೆ ಈ ಪಾರ್ಟ್ ಆಫ್ ದ ಬೋನ್ಗೆ ಪ್ಯೂಬಿಸ್ ಅಂತೇಳಿ ಹೇಳ್ತೀವಿ. ಮಾನ್ಸ್ ಪ್ಯೂಬಿಸ್ ಅಂದರೆ ರೌಂಡೆಡ್ ಫ್ಯಾಟಿ ಪ್ರಾಮಿನೆನ್ಸ್. ಈ ಡಯಾಗ್ರಾಮಲ್ಲಿ ನೋಡ್ಬೋದು ನೀವು, ರೌಂಡೆಡ್ ಫ್ಯಾಟಿ ಪ್ರಾಮಿನೆನ್ಸ್ ಏನು ಕಾಣಿಸ್ತಾ ಇದೆ, ಇದಕ್ಕೆ ನಾವೇನು ಹೇಳ್ತೀವಿ, ಮಾನ್ಸ್ ಪ್ಯೂಬಿಸ್ ಅಂತ ಹೇಳ್ತೀವಿ. ಅದು ಎಲ್ಲಿರುತ್ತೆ ಅಂತಂದರೆ, ಇಟ್ ಈಸ್ ಪ್ರೆಸೆಂಟ್ ಇನ್ ಫ್ರಂಟ್ ಆಫ್ ದ ಪ್ಯೂಬಿಸ್ ಆ್ಯಂಡ್ ಇಟ್ ಹ್ಯಾಸ್ ಗಾಟ್ subcutaneous adipose tissues. ಹಾಗೆ ಇದ್ರ ಮೇಲೆಲ್ಲ ಏನಿರುತ್ತೆ ಅಂದರೆ ಹೇರ್ ಗ್ರೋತ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ಥರ ಹೇರ್ ಗ್ರೋತ್ ಇರುತ್ತೆ. ಹೇರ್ ಗ್ರೋತ್ ಯಾವ ಥರ ಇರುತ್ತೆ ಅಂದರೆ ಟ್ರಯಾಂಗ್ಯುಲರ್ ಶೇಪಲ್ಲಿರುತ್ತೆ. ಟ್ರಯಾಂಗ್ಯುಲರ್ ಶೇಪಲ್ಲಿ ಹೇರ್ ಗ್ರೋತ್ ಆಗಿರುತ್ತೆ ಆ್ಯಂಡ್ ಇಟ್ ಈಸ್ ಇನ್ವರ್ಟೆಡ್ ಟ್ರಯಾಂಗ್ಯುಲರ್ ಶೇಪಲ್ಲಿ ಇದು ಹೇರ್ ಗ್ರೋತ್ ಆಗಿರುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್ ಬಂದುಬಿಟ್ಟು ನಮ್ಮದು ನೆಕ್ಸ್ಟ್ ಸ್ಟ್ರಕ್ಚರ್ ಬಂದುಬಿಟ್ಟು ನಮ್ಮದು ಲೇಬಿಯಾ ಮೆಜೋರಾನ ನಾವು ಔಟರ್ ಲಿಪ್ ಅಂತಲೂ ಹೇಳ್ತೇವೆ. ಇಟ್ ಈಸ್ ನಥಿಂಗ್ ಬಟ್ ಎಲಿವೇಶನ್ ಆಫ್ ದ ಸ್ಕಿನ್ಗೆ ನಾವು ಏನು ಹೇಳ್ತೀವಿ, ಲೇಬಿಯಾ ಮೆಜೋರಾ. ಈ ಡಯಾಗ್ರಾಮಲ್ಲಿ ನೋಡ್ಬೋದು, ಇಲ್ಲಿ ಏನು ಸ್ಕಿನ್ ಎಲಿವೇಟ್ ಆಗಿದೆಯಲ್ಲ, ಇದಕ್ಕೆ ನಾವು ಏನು ಹೇಳ್ತೇವೆ, ಲೇಬಿಯಾ ಮೆಜೋರಾ ಅಂತ ಹೇಳ್ತೇವೆ. ಈ ಲೇಬಿಯಾ ಮೆಜೋರಾ ಏನಾಗುತ್ತೆ ಅಂದರೆ ಇನ್ಫೀರಿಯರ್ಲಿ ಇಲ್ಲಿ ಮಿಡ್ ಲೈನಲ್ಲಿ ಏನು ಕಾಣಿಸ್ತಿದೆಯಾ, ಇಲ್ಲಿ ಬಂದುಬಿಟ್ಟು ಅದು ಜಾಯಿನ್ ಆಗುತ್ತೆ, ಮೀಟ್ ಆಗುತ್ತೆ. ಅದಕ್ಕೆ ಏನು ಹೇಳ್ತೇವೆ ಅಂದರೆ ನಾವು ಪೋಸ್ಟೀರಿಯರ್ ಕಮಿಷರ್ ಅಂತ ಹೇಳ್ತೇವೆ. ಈ ಮಿಡ್ ಲೈನಲ್ಲಿ ಲೇಬಿಯಾ ಮೆಜೋರಾ ಬಂದುಬಿಟ್ಟು ಏನು ಇನ್ಫೀರಿಯರ್ ಪಾರ್ಟಲ್ಲಿ ಜಾಯಿನ್ ಆಗುತ್ತೆ, ಆ ಪಾರ್ಟಿಗೆ ನಾವೇನು ಹೇಳ್ತೀವಿ, ಪೋಸ್ಟೀರಿಯರ್ ಕಮಿಷರ್ ಅಂತೇಳಿ ಹೇಳ್ತೇವೆ. ಇದರಲ್ಲಿ ಏನೇನಿರುತ್ತೆ ಅಂದರೆ, ಇಟ್ ಹ್ಯಾಸ್ ಗಾಟ್ adipose tissues, sweat glands, sebaceous glands and hair follicles. And ಇದು richly supplied by the venous plexus. ಸೊ ಚೈಲ್ಡ್ ಬರ್ತ್ ಟೈಮಲ್ಲಿ ಏನಾಗೋ ಸಾಧ್ಯತೆ ಇರುತ್ತೆ ಅಂದರೆ, ಡ್ಯೂರಿಂಗ್ ಚೈಲ್ಡ್ ಬರ್ತ್ ಹೆಮಟೋಮಾ ಫಾರ್ಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಏಕೆಂದರೆ ಇಲ್ಲಿ ಬ್ಲಡ್ ಸಪ್ಲೈ ಜಾಸ್ತಿ ಇರುತ್ತೆ. ಇಟ್ ಈಸ್ ರಿಚ್ಲಿ ಸಪ್ಲೈಡ್ ಬೈ ದ ವೀನಸ್ ಪ್ಲೆಕ್ಸಸ್. ದಟ್ಸ್ ವೈ ಡ್ಯೂರಿಂಗ್ ಚೈಲ್ಡ್ ಬರ್ತ್ ಹೆಮಟೋಮಾ ಆಗೋ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ ಬಂದುಬಿಟ್ಟು, ಇಟ್ ಈಸ್ ಹೋಮೋಲೋಗಸ್ ಟು ಸ್ಕ್ರಾಟಮ್ ಇನ್ ದ ಮೇಲ್. ಸೊ ದಿಸ್ ಈಸ್ ಆಲ್ ಅಬೌಟ್ ಲೇಬಿಯಾ ಮೆಜೋರಾ. ನಾವೀಗ ನೆಕ್ಸ್ಟ್ ಸ್ಟ್ರಕ್ಚರ್ ಲೇಬಿಯಾ ಮೈನೋರದ ಬಗ್ಗೆ ನೋಡೋಣ. ಲೇಬಿಯಾ ಮೈನೋರನ ನಾವು ಇದನ್ನು ಇನ್ನರ್ ಲಿಪ್ ಅಂತೇಳಿ ಹೇಳ್ತೀವಿ. ಲೇಬಿಯಾ ಮೆಜೋರನ ಹೇಗೆ ಔಟರ್ ಲಿಪ್ ಅಂತ ಹೇಳ್ತೀವೋ, ಇದನ್ನು ನಾವು ಇನ್ನರ್ ಲಿಪ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಒಳಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಏನು ಹೇಳ್ತೀವಿ ನಾವು, ಈ ಪಾರ್ಟಿಗೆ ಏನು ಹೇಳ್ತೀವಿ ಅಂತಂದರೆ ನಾವು ಇದಕ್ಕೆ ಲೇಬಿಯಾ ಮೈನೋರಾ. ಇಟ್ ಈಸ್ ಕಾಲ್ಡ್ ಲೇಬಿಯಾ ಮೈನೋರಾ. ಸೊ ಇದು ಕೂಡ ಏನಾಗುತ್ತೆ ಅಂದರೆ ಲೋವರ್ ಪೋರ್ಷನಲ್ಲಿ ಮಿಡ್ ಲೈನಲ್ಲಿ ಫ್ಯೂಸ್ ಆಗುತ್ತೆ. ಅದಕ್ಕೆ ಏನು ಹೇಳ್ತೀವಿ ನಾವು, ಆ ಪಾರ್ಟಿಗೆ ಏನು ಹೇಳ್ತೀವಿ ನಾವು, ಫೋರ್ಶೇಟ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ.
ಹಾಗೆ ಸುಪೀರಿಯರ್ಲಿ ಏನಿರುತ್ತೆ ಅಂದರೆ ಇಲ್ಲೊಂದು ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಬರುತ್ತೆ, ಅದಕ್ಕೆ ಏನು ಹೇಳ್ತೀವಿ ನಾವು ಕ್ಲೈಟೋರಿಸ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಆ ಕ್ಲೈಟೋರಿಸ್ ಹಿಂದೆ ಮತ್ತು ಮುಂದೆ ಎರಡೂ ಭಾಗದಲ್ಲೂ ಡಿವೈಡ್ ಆಗಿಬಿಟ್ಟು ಇದು ಫ್ಯೂಸ್ ಆಗುತ್ತೆ, ಅದಕ್ಕೆ ನಾವೇನು ಹೇಳ್ತೀವಿ ಪ್ರಿಫ್ಯೂಸ್ ಆ್ಯಂಡ್ ಫ್ರೆನ್ಯುಲಮ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇನ್ಫೀರಿಯರ್ಲಿ ಏನು ಹೇಳ್ತೀವಿ ಫ್ಯೂಸ್ ಆಗೋದಕ್ಕೆ ಫೋರ್ಶೇಟ್ ಅಂತ ಹೇಳ್ತೀವಿ, ಸುಪೀರಿಯರ್ಲಿ ಪ್ರಿಫ್ಯೂಸ್ ಮತ್ತು ಫ್ರೆನ್ಯುಲಮ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇದರಲ್ಲಿ ಏನಿಲ್ಲ, ಇದರಲ್ಲಿ ಹೇರ್ ಫಾಲಿಕಲ್ಸ್ ಮತ್ತು ಸ್ವೆಟ್ ಗ್ಲ್ಯಾಂಡ್ಸ್ ಇಲ್ಲ. ಅದೇ ಲೇಬಿಯಾ ಮೇಜೋರದಲ್ಲಿ ಹೇರ್ ಫಾಲಿಕಲ್ಸ್ ಮತ್ತು ಸ್ವೆಟ್ ಗ್ಲ್ಯಾಂಡ್ಸ್ ಎರಡೂ ಇತ್ತು, ಇದರಲ್ಲಿ ಹೇರ್ ಫಾಲಿಕಲ್ಸ್ ಮತ್ತು ಸ್ವೆಟ್ ಗ್ಲ್ಯಾಂಡ್ಸ್ ಇರೋದಿಲ್ಲ. ಏನಿರುತ್ತೆ, ಇಟ್ ಹ್ಯಾಸ್ ಗಾಟ್ ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ಸೆಬೇಷಿಯಸ್ ಗ್ಲ್ಯಾಂಡ್ಸ್. And it is homologous to penile urethra in the males. Penile urethra in the males. So next structure ಬಂದ್ಬಿಟ್ಟು ಕ್ಲೈಟೋರಿಸ್. ಕ್ಲೈಟೋರಿಸ್ ಹೇಳಿದೆ ನಾನು ಆಗ್ಲೇ, ಎಲ್ಲಿರುತ್ತೆ ಕ್ಲೈಟೋರಿಸ್ ಮೇಲಿರುತ್ತೆ. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ಏನು ಹೇಳ್ತೀವಿ ನಾವು, ಇದಕ್ಕೆ ಹೇಳ್ತೇವೆ ಕ್ಲೈಟೋರಿಸ್. ಸೊ ಇದೇನು ಬಂದುಬಿಟ್ಟು ಇದು ಸಿಲಿಂಡ್ರಿಕಲ್ ಎರೆಕ್ಟೈಲ್ ಬಾಡಿ. ಯಾವ ಶೇಪಲ್ಲಿ ಇರುತ್ತೆ, ಇದು ಸಿಲಿಂಡ್ರಿಕಲ್ ಶೇಪಲ್ಲಿ ಇರುತ್ತೆ. ಇದಕ್ಕೆ ನಾವು ಎರೆಕ್ಟೈಲ್ ಬಾಡಿ ಅಂತ ಹೇಳ್ತೇವೆ. ಯಾಕೆ ಎರೆಕ್ಟೈಲ್ ಬಾಡಿ ಅಂತ ಹೇಳ್ತೀವಿ ಅಂತಂದರೆ ಇಟ್ ಈಸ್ ಹೈಲಿ ಸೆನ್ಸಿಟಿವ್. ಹೈಲಿ ಸೆನ್ಸಿಟಿವ್ ಯಾಕೆ, ಇಟ್ ಹ್ಯಾಸ್ ಗಾಟ್ ರಿಚ್ ನರ್ವ್ ಸಪ್ಲೈ. ಇಟ್ ಹ್ಯಾಸ್ ಗಾಟ್ ರಿಚ್ ನರ್ವ್ ಸಪ್ಲೈ, ಅದಕ್ಕೋಸ್ಕರ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಎರೆಕ್ಟೈಲ್ ಬಾಡಿ. ಎರೆಕ್ಟೈಲ್ ಬಾಡಿ ಆ್ಯಂಡ್ ದ ಲೆಂತ್ ಆಫ್ ದ ಕ್ಲೈಟೋರಿಸ್ ಈಸ್ 1.5 to 2 centimeter ಇನ್ ಲೆಂತ್. ಇದರಲ್ಲಿ ನಮಗೆ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಕೇಳಿರೋ ಕ್ವಶನ್ ಯಾವುದು ಅಂತಂದರೆ ಎರೆಕ್ಟೈಲ್ ಟಿಶ್ಯೂ ಯಾವುದು, ಕ್ಲೈಟೋರಿಸಲ್ಲಿ ಎರೆಕ್ಟೈಲ್ ಟಿಶ್ಯೂ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಎರೆಕ್ಟೈಲ್ ಟಿಶ್ಯೂ ಬಂದುಬಿಟ್ಟು ಕಾರ್ಪೊರಾ ಕೆವರ್ನೋಸಾ. ಕಾರ್ಪೊರಾ ಕೆವರ್ನೋಸಾ ಇಸ್ ದ ಎರೆಕ್ಟೈಲ್ ಟಿಶ್ಯೂ ವಿಚ್ ಇಸ್ ಪ್ರೆಸೆಂಟ್ ಇನ್ ಕ್ಲೈಟೋರಿಸ್ ಆ್ಯಂಡ್ ಇಟ್ ಈಸ್ ಹೋಮೋಲೋಗಸ್ ಟು ಪೀನಿಸ್ ಇನ್ ದ ಮೇಲ್. ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ನಮ್ಮದು ವೆಸ್ಟಿಬ್ಯೂಲ್. ವೆಸ್ಟಿಬ್ಯೂಲ್ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಲೇಬಿಯಾ ಮೈನೋರಾ, ಇಲ್ಲಿ ಕ್ಲೈಟೋರಿಸ್ ಇದೆ, ಸುತ್ತ ಲೇಬಿಯಾ ಮೈನೋರಾ ಇದೆ, ಕೆಳಗಡೆ ಬಂದುಬಿಟ್ಟು ನಮ್ಮದು ಫಾರ್ಶೆಟ್ ಇದೆ. ಸೊ ಈ ಎಲ್ಲ ಪಾಯಿಂಟ್ಸ್ನು ಜಾಯಿನ್ ಮಾಡಿದರೆ ಒಂದು ಟ್ರಯಾಂಗ್ಯುಲರ್ ಸ್ಪೇಸ್ ಬರುತ್ತೆ. ಆ ಟ್ರಯಾಂಗ್ಯುಲರ್ ಸ್ಪೇಸ್ಗೆ ನಾವೇನು ಹೇಳ್ತೀವಿ ವೆಸ್ಟಿಬ್ಯೂಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆ ಟ್ರಯಾಂಗ್ಯುಲರ್ ಸ್ಪೇಸಿಗೆ ನಾವೇನು ಹೇಳ್ತೀವಿ ವೆಸ್ಟಿಬ್ಯೂಲ್ ಅಂತ ಹೇಳ್ತೀವಿ. ಇದರಲ್ಲಿ 6 ಓಪನಿಂಗ್ ಇದೆ. ಫಸ್ಟ್ ಓಪನಿಂಗ್ ಬಂದುಬಿಟ್ಟು ನಮ್ಮದು ಯುರೇಥ್ರಲ್ ಓಪನಿಂಗ್. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ನಾವು ಏನು ಹೇಳ್ತೀವಿ ಯುರೇಥ್ರಲ್ ಓಪನಿಂಗ್ ಅಂತೇಳಿ ಹೇಳ್ತೀವಿ. ಫಸ್ಟ್ ಓಪನಿಂಗ್ ಬಂದುಬಿಟ್ಟು ನಮ್ಮದು ಯುರೇಥ್ರಾ. ಸೊ ನೆಕ್ಸ್ಟ್ ಓಪನಿಂಗ್ ಬಂದುಬಿಟ್ಟು ಕೆಳಗಡೆ ವೆಜೈನಾ ವಿತ್ ಹೈಮನ್. ವೆಜೈನಾಕ್ಕೆ ಒಂದು ಮೆಂಬ್ರೇನ್ ಕವರ್ ಆಗಿರುತ್ತೆ, ಅದಕ್ಕೇನಂತ ಹೇಳ್ತೇವೆ ನಾವು ಹೈಮನ್ ಅಂತೇಳಿ ಹೇಳ್ತೇವೆ. ಡ್ಯೂರಿಂಗ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಏನಾಗುತ್ತೆ, ಈ ಹೈಮನ್ ರಪ್ಚರ್ ಆಗುತ್ತೆ. ಅವಾಗ ಯಾವ ಶೇಪಲ್ಲಿ ಬರುತ್ತೆ, ಈ ಥರ ಸ್ಟಾರ್ ಶೇಪಲ್ಲಿ ಹೈಮನ್ ಬರುತ್ತೆ. ಸೊ ನೆಕ್ಸ್ಟ್ ಓಪನಿಂಗ್ ಬಂದುಬಿಟ್ಟು ಆಗಲೇ ಹೇಳಿದೆ ಏನು ಎಕ್ಸ್ಟರ್ನಲ್ ಜೆನಿಟೇಲಿಯಾದಲ್ಲಿ 2 ಗ್ಲ್ಯಾಂಡ್ಸ್ ಇದೆ, ಒಂದು ಸ್ಕಿನೀಸ್ ಗ್ಲ್ಯಾಂಡ್, ಇನ್ನೊಂದು ಬಾರ್ತೋಲಿನ್ ಗ್ಲ್ಯಾಂಡ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ 2 ಓಪನಿಂಗ್ ಬರುತ್ತೆ. ಫಸ್ಟು 2 ಸ್ಕಿನೀಸ್ ಗ್ಲ್ಯಾಂಡ್ ಓಪನ್ ಆಗುತ್ತೆ, ಎಲ್ಲಿ ನೆಕ್ಸ್ಟು ಯುರೇಥ್ರಾ. ನಮಗೆ ಸಿಗೋದು ಯಾವ್ದು ಗ್ಲ್ಯಾಂಡ್ ಓಪನಿಂಗು, ಸ್ಕಿನೀಸ್ ಗ್ಲ್ಯಾಂಡ್. ದೆನ್ ಇನ್ನೆರಡು ಓಪನಿಂಗ್ ಬಂದುಬಿಟ್ಟು ಬಾರ್ತೋಲಿನ್ ಗ್ಲ್ಯಾಂಡ್, ಬಾರ್ತೋಲಿನ್ ಡಕ್ಟ್ ಇಲ್ಲಿ ಓಪನ್ ಅಪ್ ಆಗುತ್ತೆ. ಬಾರ್ತೋಲಿನ್ ಗ್ಲ್ಯಾಂಡ್ ಡಕ್ಟ್, ದಿಸ್ ಆಲ್ಸೋ ಸ್ಕಿನೀಸ್ ಗ್ಲ್ಯಾಂಡ್ ಡಕ್ಟ್. So Bartholin gland duct. So these are the 6 opening which we are going to get in vestibule. ಈ ಡಯಾಗ್ರಾಮ್ನ ನೋಡಿದರೆ ಇಲ್ಲಿ ಬರೋದೇನಿದೆಯಲ್ಲ ಅದಕ್ಕೆ ಯುರೇಥ್ರಾ, ಇಲ್ಲಿ ಕೆಳಗಡೆ ಏನಿದೆ ಅದು ವೆಜೈನಾ, ಇಲ್ಲಿ 2 ಸ್ಕಿನೀಸ್ ಗ್ಲ್ಯಾಂಡ್ ಬರುತ್ತೆ, ಇಲ್ಲಿ 2 ಬಾರ್ತೋಲಿನ್ ಗ್ಲ್ಯಾಂಡ್ ಬರುತ್ತೆ. ಇದು ವೆಸ್ಟಿಬ್ಯೂಲ್. ಸೊ ಸ್ವಲ್ಪ ಬಾರ್ತೋಲಿನ್ ಗ್ಲ್ಯಾಂಡ್ ಮತ್ತು ಸ್ಕಿನೀಸ್ ಗ್ಲ್ಯಾಂಡ್ ಬಗ್ಗೆನೂ ತಿಳ್ಕೊಳ್ಳೋಣ. ನಮ್ಮ ಬಾಡಿಲಿ ವೆಸ್ಟಿಬ್ಯೂಲಲ್ಲಿ 2 ಗ್ಲ್ಯಾಂಡ್ಸ್ ಬರುತ್ತೆ, ಒಂದು ಬಾರ್ತೋಲಿನ್, ಇನ್ನೊಂದು ಸ್ಕಿನೀಸ್ ಗ್ಲ್ಯಾಂಡ್. ಇವೆರಡು ಬಾರ್ತೋಲಿನ್ ಗ್ಲ್ಯಾಂಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗ್ರೇಟರ್ ವೆಸ್ಟಿಬ್ಯುಲರ್ ಗ್ಲ್ಯಾಂಡ್, ವೆರ್ ಆಸ್ ಸ್ಕಿನೀಸ್ ಗ್ಲ್ಯಾಂಡ್ ಈಸ್ ಕಾಲ್ಡ್ ಆಸ್ ಪ್ಯಾರಾಯುರೇಥ್ರಲ್ ಗ್ಲ್ಯಾಂಡ್.
ಈ ಎರಡೂ ಕೂಡ 2 in ನಂಬರ್. ಆಮೇಲೆ ಇವೆರಡೂ ಗ್ಲ್ಯಾಂಡ್ ಕೂಡ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂದರೆ ಏನಿರುತ್ತೆ ಅಂದರೆ ಇದರಲ್ಲಿ ಒಂದು ಡಕ್ಟ್ ಇರುತ್ತೆ. ಡಕ್ಟ್ ಮುಖಾಂತರ ನಮಗೆ ಏನು ಸೆಕ್ರಿಷನ್ಸು ಅಥವಾ ಹಾರ್ಮೋನ್ಸ್ ಏನಿದೆ ಅದು ಸ್ಕಿನ್ ಅಥವಾ ಬ್ಲಡ್ ಸ್ಟ್ರೀಮ್ಗೆ ಬರುತ್ತೆ. ವೆರೈಸ್ ಎಂಡೋಕ್ರೈನಲ್ಲಿ ಏನಾಗುತ್ತೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸಲ್ಲಿ ಏನಾಗುತ್ತೆ ಅಂದರೆ ಏನು ಗ್ಲ್ಯಾಂಡ್ ಹಾರ್ಮೋನ್ ಅಥವಾ ಸೆಕ್ರಿಷನ್ ಸೆಕ್ರೀಟ್ ಮಾಡುತ್ತೋ ಅದು ಡೈರೆಕ್ಟ್ಲಿ ಬ್ಲಡ್ ಸ್ಟ್ರೀಮಿಗೆ ಹೋಗುತ್ತೆ. ದಿಸ್ ಈಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್. ದೀಸ್ ಟು ಆರ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್. ದೆನ್ ದೀಸ್ ಟು ಆರ್ Bartholin duct is homologous to bulb of the penis and Skene's gland is homologous to prostate in the male. ಎರಡು ಏನು ಮಾಡ್ತವೆ ಅಂದರೆ ಡ್ಯೂರಿಂಗ್ ಸೆಕ್ಷುವಲ್ ಎಕ್ಸೈಟ್ಮೆಂಟ್ ದೇರ್ ಇಸ್ ಅ ಆಲ್ಕಲಿನ್ ಮ್ಯೂಕೋಸ್ನ ಸೆಕ್ರೇಟ್ ಮಾಡ್ತವೆ ವಿಚ್ ಹೆಲ್ಪ್ಸ್ ಇನ್ ದ ಲುಬ್ರಿಕೇಶನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದುಬಿಟ್ಟು ಬಾರ್ತೋಲಿನ್ ಸಿಸ್ಟ್. ಯಾವಾಗ ಬಾರ್ತೋಲಿನ್ ಡಕ್ಟ್ ಬ್ಲಾಕ್ ಆಗುತ್ತೋ ಆವಾಗ ಬಾರ್ತೋಲಿನ್ ಸಿಸ್ಟ್ ಫಾರ್ಮೇಷನ್ ಆಗುತ್ತೆ. ಬಾರ್ತೋಲಿನ್ ಸಿಸ್ಟ್ ಅಂದರೆ ಏನಿಲ್ಲ, ದಿಸ್ ಈಸ್ ಫ್ಲೂಯಿಡ್ ಫಿಲ್ಡ್ ಸ್ವೆಲ್ಲಿಂಗಿಗೆ ಏನಂತ ಹೇಳ್ತೀವಿ ನಾವು, ಬಾರ್ತೋಲಿನ್ ಸಿಸ್ಟ್ ಅಂತ ಹೇಳ್ತೀವಿ. ಯಾವಾಗ ಆಗುತ್ತೆ ಇದು ಅಂತಂದರೆ ಬಾರ್ತೋಲಿನ್ ಡಕ್ಟ್ ಬ್ಲಾಕ್ ಆದಾಗ ಯೂಶಲಿ ಬಾರ್ತೋಲಿನ್ ಸಿಸ್ಟ್ ಫಾರ್ಮೇಷನ್ ಆಗುತ್ತೆ. ಮೋಸ್ಟ್ ಕಾಮನ್ ಆರ್ಗಾನಿಸಮ್ಸ್ ಬಂದುಬಿಟ್ಟು ಈಕೋಲೈ. ಸಿಂಪ್ಟಮ್ ಈಸ್ ಪೇನ್ ಓವರ್ ದ ಲೇಬಿಯಾ ಮೈನೋರಾ ಆ್ಯಂಡ್ ಟ್ರೀಟ್ಮೆಂಟ್ ಬಂದುಬಿಟ್ಟು ಮಾರ್ಸಿಪುಲೈಸೇಷನ್ ಅಂತ ಹೇಳಿಬಿಟ್ಟು ಒಂದು ಪ್ರೊಸೀಜರ್ ಮಾಡ್ತೀವಿ. ಈ ಪ್ರೊಸೀಜರ್ನ ನೆನ್ಪಿಟ್ಕೋಬೇಕು. ಮಾರ್ಸಿಪುಲೈಸೇಷನ್ ಇಸ್ ದ ಟ್ರೀಟ್ಮೆಂಟ್ ಫಾರ್ ಯುವರ್ ಬಾರ್ತೋಲಿನ್ ಸಿಸ್ಟ್. ಸೊ ಈ ಎಕ್ಸ್ಟರ್ನಲ್ ಜೆನೆಟೇಲಿಯಾದಲ್ಲಿ ತುಂಬ ಹೋಮೋಲೋಗಸ್ ಸ್ಟ್ರಕ್ಚರ್ಸ್ ಬಗ್ಗೆ ನಾನು ಹೇಳಿದೆ. ಈ ಹೋಮೋಲೋಗಸ್ ಸ್ಟ್ರಕ್ಚರ್ಸ್ನ ಹೇಗೆ ನೆನ್ಪಿಟ್ಕೋಬೇಕು ಅಂತಂದರೆ ಫಸ್ಟ್ ಸ್ಟ್ರಕ್ಚರ್ಸ್ ಬರೋದು ಫೀಮೇಲ್ ಸ್ಟ್ರಕ್ಚರ್ಸ್. ನೆಕ್ಸ್ಟು 2 ಟ್ಯಾಬ್ಯುಲರ್ ಕಾಲಮ್ಸ್ ಮಾಡೋಣ. ಫಸ್ಟ್ ಟ್ಯಾಬ್ಯುಲರ್ ಕಾಲಮಲ್ಲಿ ಫೀಮೇಲ್ ಸ್ಟ್ರಕ್ಚರ್ಸ್ ಬರೆಯೋಣ. ನೆಕ್ಸ್ಟ್ ಟ್ಯಾಬ್ಯುಲರ್ ಕಾಲಮಲ್ಲಿ ಮೇಲ್ ಸ್ಟ್ರಕ್ಚರ್ಸ್ ಬರೆಯೋಣ ವಿಚ್ ಆರ್ ಹೋಮೋಲೋಗಸ್ ಟು ಯುವರ್ ಫೀಮೇಲ್ ಸ್ಟ್ರಕ್ಚರ್ಸ್. ಸೊ ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ನಿಮೋನಿಕ್ ಇದೆ. ಆ ನಿಮೋನಿಕ್ ಬಂದುಬಿಟ್ಟು ಮೇಜರ್ ಮಿನಿ came to Bandra to see Samudra, to buy penguin umbrella, pencil, balloon and parachute. ಸೊ ಇದೇ ರೀತಿಯಾಗಿ ನೀವು ಬರ್ಕೊಂಡು ಹೋಗಬೇಕು. ಫಸ್ಟ್ ಮೇಜರ್ ಅಂತಂದರೆ ಲೇಬಿಯಾ ಮೇಜೋರಾ ವಿಚ್ ಈಸ್ ಹೋಮೋಲೋಗಸ್ ಟು ಸ್ಕ್ರಾಟಮ್ ಇನ್ ದ ಮೇಲ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈಸ್ ನಥಿಂಗ್ ಬಟ್ ಯುವರ್ ಲೇಬಿಯಾ ಮೈನೋರಾ. ಸಿ ಈಸ್ ಫಾರ್ ಕ್ಲೈಟೋರಿಸ್ ಆ್ಯಂಡ್ ಬ್ಯಾಂಡ್ರಾ ಫಾರ್ ಬಾರ್ತೋಲಿನ್ ಗ್ಲ್ಯಾಂಡ್ ಆ್ಯಂಡ್ ಸಿ ಫಾರ್ ಸ್ಕಿನ್ನಿಸ್ ಗ್ಲ್ಯಾಂಡ್. ಅದೇ ಥರ ಈ ಟ್ಯಾಬ್ಯುಲರ್ ಕಾಲಮಲ್ಲೂ ಕೂಡ ಮೇಲ್ಗಡೆಯಿಂದ ಕೆಳಗಡೆ ಬರ್ಕೊಂಡು ಹೋಗಬೇಕು. ಫಸ್ಟ್ ಸಮುಂದರ್, ಸ್ಟ್ಯಾಂಡ್ಸ್ ಫಾರ್ ಯುವರ್ ಸ್ಕ್ರಾಟಮ್ ಆ್ಯಂಡ್ ಪಿ ಆ್ಯಂಡ್ ಯು ಸ್ಟ್ಯಾಂಡ್ಸ್ ಫಾರ್ ಯುವರ್ ಪೀನೈಲ್ ಯುರಥ್ರಾ. ಲೇಬಿಯಾ ಮೈನೋರಾದು ಹೋಮೋಲೋಗಸ್ ಸ್ಟ್ರಕ್ಚರ್ ಯಾವ್ದು ಬಂದುಬಿಟ್ಟು ಪೀನೈಲ್ ಯುರಥ್ರಾ. ನೆಕ್ಸ್ಟ್ ಪೆನ್ಸಿಲ್, ಪಿ ಸ್ಟ್ಯಾಂಡ್ಸ್ ಫಾರ್ ಪೀನಿಸ್. ಕ್ಲೈಟೋರಿಸ್ ಈಸ್ ಹೋಮೋಲೋಗಸ್ ಟು ಪೀನಿಸ್ ಇನ್ ದ ಮೇಲ್. Next ಬಂದುಬಿಟ್ಟು ಬಾರ್ತೋಲಿನ್ ಗ್ಲ್ಯಾಂಡ್, here also balloon which is homologous to bulb of the penis. Then we have Skene's gland which is homologous to parachute. P stands for prostate. These are the homologous structures what we have in male and female genital organs. So this is all about our external genital organs. So ಇವತ್ತಿನ ಡಿಸ್ಕಷನ್ ನಾವು ಈ ಸ್ಲೈಡ್ ಮುಖಾಂತರ ಮುಗಿಸೋಣ. ಥ್ಯಾಂಕ್ ಯು.